ಸಲೀಂ ಸರ್ ಒಂದೆರಡು ಮಾತುಗಳಿಗೆ ವೇದಿಕೆಯಲ್ಲಿ ಇರುವ ಶ್ರೀ ಗುರುಜಿಗಳೇ ಹಾಗೂ ನಮ್ಮ ಸಮಾಜ ಸೇವಕರಾದ ನಮ್ಮ ನ್ಯಾಷನಲ್ ಹೀರೋ ಹೇಳಬೇಕು ಸಮಾಜ ಸೇವಕರಿಗೆ. ಇದು ಸಮಾಜ ಸೇವೆ ಭಾವನೆ ಎಲ್ಲರಿಗೂ ಇರುವುದಿಲ್ಲ, ಅದು ಎಲ್ಲರಿಗೂ ಇರುತ್ತೆ. ಅದಕ್ಕೆ ನಿಮಗೆ ಸಲ್ಯೂಟ್ ಮಾಡಬೇಕು. ಮತ್ತು ನಮ್ಮದು ರಫೀಕ್ ಭಾಯ್, ನನ್ನ ಮಿತ್ರರಾದ ವಾಹಿದ್ ಭಾಯ್ ಅವರು, ಅವರ ಈ ಏಜ್ನಲ್ಲಿ ಅವರು ಒಂದು ಡೈನಾಮಿಸಮನ್ನು ತೋರಿಸ್ತಾರಲ್ಲ, ಅದು ನಮಗೆ ಒಂದು ಇನ್ಸ್ಪಿರೇಷನ್. ಹಾಗೆಯೇ ನಾನು ಎಲ್ಲರ ಮುಖದಲ್ಲಿ ಒಂದು ಖುಷಿ ನೋಡ್ತಾ ಇದ್ದೇನೆ. ಅಂದರೆ ಒಳ್ಳೆ ಕಾರ್ಯ ಆಗುವಾಗ ಒಂದು ನಮಗೆ ನೆಮ್ಮದಿ ಆದರೆ ಅದು ದೇವರಿಗೆ ಇದಾಯಿತು ಅಂತಂದರೆ ಕೆಲವರು ತೋರಿಸ್ಲಿಕ್ಕೆ ಮಾಡ್ತಾರೆ, ಆಗ ಒಂದು ಜಸ್ಟ್ ಮಾಡ್ತಾರೆ ಬಿಡ್ತಾರೆ. ಇದು ಹಾಗೆ ಅಲ್ಲ, ಅದು ಮನಸ್ಸಿನಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಕಾಣ್ತದೆ. ಮನಸ್ಸಿನಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ಅದು ದೇವರಿಗೆ ಇಷ್ಟಾದ ಕಾರ್ಯ. ನಮ್ಮ ಪ್ರವಾದಿಯರ ಹತ್ರ ಒಬ್ಬರು ಬಂದು ಕೇಳ್ತಾರೆ, ಒಳ್ಳೆ ಕಾರ್ಯ ಅಂದರೆ ದೇವರಿಗೆ ಯಾವುದು ಇಷ್ಟದ ಕಾರ್ಯ? ಆಗ ಅವ್ರು ಹೇಳ್ತಾರೆ, ಹಸಿದವನಿಗೆ ಅನ್ನ ಕೊಡುವ ಕಾರ್ಯ ತುಂಬ ಒಳ್ಳೆಯದು ಕಾರ್ಯ, ಮತ್ತು ಶಾಂತಿಯ ಸಂದೇಶವನ್ನು ಹರಡಿಸಿ. ಈ ಎರಡು ಕಾರ್ಯ ಮಾಡಿದರೆ ಇಡೀ ಪ್ರಪಂಚದಲ್ಲಿ ಕಷ್ಟವೇ ಇರಲಿಕ್ಕೆ. ಇವತ್ತು ಎಲ್ಲ ಕಷ್ಟಗಳಿಗೆ ಒಂದು ಬೇಸಿಕ್ ಕಾರಣ ಏನೆಂದರೆ ಹಸಿವು. ಹಸಿವಿನಿಂದ ಮನುಷ್ಯ ಸ್ವಲ್ಪ ರಾಂಗ್ ದಾರಿಗೆಲ್ಲ ಹೋಗ್ತಾನೆ. ಇದನ್ನು ನೀವು ಎಂಥ ದೊಡ್ಡ ಕೆಲಸ ಮಾಡ್ತೀರಿ ಅಂತೇಳಿ ನಿಮ್ಗೆ ಗೊತ್ತಿಲ್ಲ. ಒಂದೊಂದು ಚಿಕ್ಕ ಹಸಿವಿನಿಂದ ಊಟ ಕೊಟ್ಟದಂತೇಳಿ, ಹಾಗಲ್ಲ, ಒಂದು ದೊಡ್ಡ ಒಂದು ಅನಾಹುತದಿಂದ ನೀವು ರಕ್ಷಿಸ್ತಾ ಇದ್ದೀರಿ. ಈ ಪ್ರಪಂಚ ನಾಶಕ್ಕೆ ಹೋಗ್ತಾ ಇದೆ, ಅದನ್ನು ನೀವು ತಡೆಯುತ್ತಾ ಇದ್ದೀರಿ. ಅಂಥ ದೊಡ್ಡ ಕಾರ್ಯ ಮಾಡಲಿಕ್ಕೆ ಇದು ಊಟ ಕೊಡುವವರು ದೇವರು. ನಾವೊಂದು ಅದಕ್ಕೆ ಒಂದು ದಾರಿ, ಅದು ನಾವು ಕೊಡೋದಲ್ಲ. ಆದರೆ ರಿಸ್ಕ್ ಅಂದರೆ ಎಲ್ಲರೂ ಹಣೆ ಬರದಲ್ಲಿ ತಮ್ಮ ತಮ್ಮ ಊಟವನ್ನು ಬರೆದು ಹುಟ್ಟುತ್ತಾರೆ. ಆದರೆ ನಮ್ಮ ಕೈಯಿಂದ ಆಗುವ ಕೆಲಸ ದೇವರ ಕೆಲಸ ಆಗ್ತಾಯಿದೆ. ದೇವರು ಮಾಡುವ ಕೆಲಸ ನಾವು ಮಾಡ್ತೇವೆ. ಮಾನವನಿಗೆ ಸಹಾಯ ಮಾಡಿದ್ರೆ ಅಂದರೆ ಮಾನವ ಸೇವೆ ದೇವರ ಸೇವೆ. ಇದೊಂದು ಒಳ್ಳೆ ಕಾರ್ಯ ನೀವೆಲ್ಲ ಮಾಡ್ತಾ ಇದ್ದೀರಿ, ತುಂಬ ಖುಷಿಯಿಂದ ಮಾಡ್ತಾ ಇದ್ದೀರಿ. ನನಗೂ ಇದರಲ್ಲಿ ಒಂದು ಅನುಕೂಲ ಆಯಿತು ಮಾತಾಡಲಿಕ್ಕೆ. ಇದು ಮುಂದಕ್ಕೆ ಸಾಗಲಿ, ನಿಮಗೆಲ್ಲ ದೇವರು ಆಶೀರ್ವದಿಸಲಿ, ಇನ್ನೂ ಜಾಸ್ತಿ ಮಾಡಿ ನಮ್ಮ ಎಲ್ಲ ಕನಸನ್ನು ಈಡೇರಿಸಲಿ ದೇವರು. ಹಸಿವು ಮುಕ್ತ ವಿಶ್ವವನ್ನು ಮಾಡಲಿ ಎಂದು ಹಾರೈಸ್ತಾ ಎಲ್ಲರಿಗೆ ಶುಭ ಕೋರುತ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ. ಥ್ಯಾಂಕ್ ಯು ಸರ್. ಸಲೀಂ ಸರ್ ಹೇಳಿದಾಗೆ ಇದು ನಮ್ಮ ಕನಸಲ್ಲ, ನಮ್ಮ ಚೇರ್ಮನ್ ಕೂಡ ಕನಸು. ನಾವೇನೊಂದು ಈ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರ್ತದೆ ಅದರಲ್ಲಿ ಒಂದು ಪರ್ಸೆಂಟೇಜನ್ನು ತೆಗೆದಿರ್ತೀವಿ, ಅದು ಚಾರಿಟಿ ವರ್ಕಿಗೆ ಕೊಡ್ತಿದ್ವಿ. ಈಗಾಗಲೇ ಹಲವಾರು ಚಾರಿಟಿ ವರ್ಕ್ಗಳನ್ನು ಮಾಡಿದರೆ ಅದರಲ್ಲಿ ಇದೊಂದು ಪ್ರಮುಖವಾದದ್ದು ಸರ್. ಇನ್ನಷ್ಟು ಪ್ರಯತ್ನಗಳು ನಡೀತಾ ಇದೆ, ಸಕ್ಸಸ್ ಆದರೆ ಇನ್ನೂ ಸಹ ಮಾಡಬೇಕಂತ ಇದ್ದೇವೆ ಸರ್.